ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಕಾದು ಫುಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪರ್ದಾ ಚಿಕನ್ ದಮ್ ಬಿರಿಯಾನಿ. ಪರಾಟ ಹಿಟ್ಟಿನೊಳಗೆ ಸಾಫ್ಟ್ ಆಗಿ ಕುಕ್ ಮಾಡಿರೋ ಚಿಕನ್ ಜೊತೆಗೆ ರೈಸ್ ನ ಹಾಕಿ ಹಿಟ್ಟನ್ನ ಸೀಲ್ ಮಾಡಿ ಹಿಟ್ಟಿನೊಳಗೆ ದಮ್ ಕಟ್ತಾರಲ್ಲ, ಆ ಬಿರಿಯಾನಿನೇ ಪರ್ದಾ ಚಿಕನ್ ದಮ್ ಬಿರಿಯಾನಿ. ಹಾಗಿದ್ರೆ ಈ ಹೊಸ ರೀತಿಯ ಬಿರಿಯಾನಿನ ಹೇಗ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಅರ್ಧ ಕೆಜಿ ಚಿಕನ್ಗೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಜಜ್ಜಿರೋ ಜಾಪತ್ರೆ, 4 ಜಜ್ಜಿರೋ ಏಲಕ್ಕಿ, ಸ್ವಲ್ಪ ಕಲ್ಲುವು, 1 ಟೇಬಲ್ ಸ್ಪೂನ್ ಉಪ್ಪು, 5 ಟೇಬಲ್ ಸ್ಪೂನ್ ಮೊಸರು. ಇಷ್ಟನ್ನು ಹಾಕೊಂಡು ಮಸಾಲೆನ ಚಿಕನ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು ಅರ್ಧ ಗಂಟೆ ಆದ್ರೂ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಒಂದು ಬೌಲ್ಗೆ 400 ಗ್ರಾಂ ಮೈದಾ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಮೊಸರು, 3/4 ಟೇಬಲ್ ಸ್ಪೂನ್ ಸೋಡಾ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಸ್ಮೂತ್ ಆಗಿ ಹಿಟ್ಟನ್ನ ನಾದ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ನ ಹಾಕಿ ಹಿಟ್ಟಿಗೆ ಆಯಿಲ್ ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಒಂದು ಕ್ಲಾತ್ ನಿಂದ ಮುಚ್ಚಿ 30 ನಿಮಿಷನಾದ್ರೂ ಅದನ್ನ ನೆನೆ ಇಟ್ಕೊಳ್ಳಿ. ಒಂದು ಪಾತ್ರೆಗೆ 2 ಲೀಟರ್ ನೀರ್ನ ಹಾಕಿ ಅದಕ್ಕೆ 2 ಪೀಸ್ ಚಕ್ಕೆ, 5-6 ಲವಂಗ, 2 ಪಲಾವ್ ಎಲೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 4-5 ಏಲಕ್ಕಿ, 3 ಮರಾಠಿ ಮೊಗ್ಗು, 2 ಸೀಳಿರೋ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆ. ನೀರು ಇನ್ನೇನ್ ಕುದೀತಿದ್ದ ಹಾಗೇನೆ 3/4 ಗಂಟೆ ನೆನೆಸಿಟ್ಟಿರೋ ಅರ್ಧ ಕೆಜಿ ಬಾಸ್ಮತಿ ರೈಸ್ ನ ಹಾಕೊಳ್ತಾ ಇದೀನಿ. ರೈಸ್ 70% ಕುಕ್ ಆಗ್ತಿದ್ದ ಹಾಗೇನೆ ರೈಸ್ ನ ಸ್ಟೈನ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ಗೆ 100 ಗ್ರಾಂ ಆಯಿಲ್ ನ ಹಾಕಿ ಅದಕ್ಕೆ ಒಂದು ಕಟ್ ಮಾಡಿರೋ ದಪ್ಪ ಈರುಳ್ಳಿ ಸ್ಲೈಸಸ್ ನ ಹಾಕೊಂಡು ನಂತರ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಗೋಲ್ಡನ್ ಕಲರ್ ಬರ್ತಿದ್ ಹಾಗೇನೆ ಅದರಲ್ಲಿ ಅರ್ಧ ಫ್ರೈಡ್ ಆನಿಯನ್ ನ ತೆಗೆದಿಟ್ಕೊಂಡು ನಂತರ ಉಳಿದಿರೋ ಈರುಳ್ಳಿಗೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ನ ಹಾಕೊಂಡು ಒಂದು 10 ಮಿನಿಟ್ಸ್ ಆದ್ರೂ ಲಿಡ್ ನ ಕ್ಲೋಸ್ ಮಾಡಿ ಚಿಕನ್ ನ ಕುಕ್ ಆಗೋದಕ್ಕೆ ಬಿಡ್ಬೇಕು. ನಂತರ ನೋಡಿ, ಆಯಿಲ್ ಈ ರೀತಿ ಚಿಕನ್ ಮೇಲೆ ತೇಲಿ ಬರಬೇಕು. ಈ ಟೈಮ್ ಅಲ್ಲೇ 1 ಕಪ್ ಆಗೋಷ್ಟು ನೀರ್ನ ಹಾಕೊಂಡು ಚಿಕನ್ ಕಂಪ್ಲೀಟ್ ಆಗಿ ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಕುಕ್ ಆಗೋಕೆ ನನಗೆ 15 ಮಿನಿಟ್ಸ್ ಟೈಮ್ ತಗೊಳ್ತು. ನಂತರ ಇದಕ್ಕೆ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಅರ್ಧ ನಿಂಬೆ ರಸನ ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ನೆನೆಸಿಟ್ಟಿರೋ ಮೈದಾ ಹಿಟ್ಟಿಗೆ ಸ್ವಲ್ಪನೇ ಹಿಟ್ಟನ್ನ ಉದುರಿಸ್ಕೊಳ್ತಾ ನಿಧಾನವಾಗಿ ಚಪಾತಿಯ ಹದಕ್ಕೆ ಒತ್ಕೊಳ್ತಾ ಬರ್ಬೇಕು. ಬಿರಿಯಾನಿ ದಮ್ ಕಟ್ಟೋದಕ್ಕೆ ಸ್ವಲ್ಪ ದೊಡ್ಡ ಹಿಟ್ಟಿನ ಶೀಟೆ ಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಒತ್ಕೊಳ್ಳಿ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇದ್ರೆ ಸಾಕು. ಬಿರಿಯಾನಿ ದಮ್ ಕಟ್ಟೋದಕ್ಕೆ ನೋಡಿ, ಇಷ್ಟು ಅಗ್ಲಕ್ಕಿರೋ ನಾನ್ ಸ್ಟಿಕ್ ಪ್ಯಾನ್ ನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತುಪ್ಪನ ಪ್ಯಾನ್ ಫುಲ್ಲು ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ನಂತರ ಒತ್ತಿ ಇಟ್ಕೊಂಡಿರೋ ಹಿಟ್ಟನ್ನ ಹೀಗೆ ಪ್ಯಾನ್ ಮಧ್ಯಕ್ಕೆ ಇಟ್ಕೊಂಡು ಈವನ್ ಆಗಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಕುಕ್ ಮಾಡಿರೋ ರೈಸ್ ನ ಸ್ವಲ್ಪ ಹಾಕೊಂಡು ಅದರ ಮೇಲೆ ಕುಕ್ ಮಾಡಿರೋ ಚಿಕನ್ ಗ್ರೇವಿನ ಕಂಪ್ಲೀಟ್ ಆಗಿ ಹಾಕೊಳ್ಬೇಕಾಗುತ್ತೆ. ಇನ್ನೊಂದು ಲೇಯರ್ ಆಗಿ ರೈಸ್ ನ ಹಾಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಫ್ರೈಡ್ ಆನಿಯನ್, ಸ್ವಲ್ಪ ಕೇಸರಿ ಹಾಲ್ನು ಹಾಕೊಳ್ತಾ ಇದೀನಿ, ಸ್ವಲ್ಪ ಆರೆಂಜ್ ಕಲರ್ ನು ಹಾಕೊಳ್ತಾ ಇದೀನಿ. ಆರೆಂಜ್ ಕಲರ್ ಫುಲ್ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪನ್ನ ಹಾಕೊಳ್ಳಿ. ಪರಾಟದ ಎಡ್ಜಸ್ ಗಳನ್ನ ನೋಡಿ ಈ ರೀತಿ ಒಂದರ ಮೇಲೊಂದು ಹಾಕೊಳ್ತಾ ಹೀಗೆ ಸೀಲ್ ಮಾಡ್ಕೊಳ್ಳಿ. ಈಗ ಪ್ಯಾನ್ ನ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ 6 to 7 ಮಿನಿಟ್ಸ್ ಆದ್ರೂ ಕುಕ್ ಆಗೋಕೆ ಬಿಡಬೇಕಾಗುತ್ತೆ. 7 ಮಿನಿಟ್ಸ್ ಆದ ನಂತರ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪ್ಯಾನ್ ನ ಎಲ್ಲಾ ಕಡೆ ಈ ರೀತಿ ತಿರುಗಿಸ್ಕೊಳ್ತಾ ಬನ್ನಿ. ಈ ಸ್ಟೇಜ್ ಅಲ್ಲೇ ರೋಟಿ ಕ್ರಿಸ್ಪಿ ಆಗಿ ರೋಸ್ಟ್ ಆಗುತ್ತೆ. ಈಗ ತವಾನ ಪ್ಯಾನ್ ಮೇಲೆ ಪ್ಲೇಸ್ ಮಾಡಿ ರೋಟಿನ ಪ್ಯಾನ್ ಇಂದ ತವಾಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನಂತರ ತವಾನ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೋಟಿ ಸೈಡ್ಸ್ ಗೆ ಸ್ವಲ್ಪ ತುಪ್ಪನ ಹಾಕೊಂಡು ಕ್ರಿಸ್ಪಿ ಆಗಿ ಕುಕ್ ಆಗೋಕೆ ಬಿಡಿ. ರೋಟಿ ಫುಲ್ ಕ್ರಿಸ್ಪಿ ಆಗೋಕೆ ನನಗೆ 10 ಮಿನಿಟ್ಸ್ ಟೈಮ್ ಹಿಡಿತು. ನಂತರ ಕುಕ್ ಆಗಿರೋ ಪರಾಟನ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡು ಒಂದು ಸೈಡ್ ನಲ್ಲಿ ಕಟ್ ಮಾಡಬೇಕು. ಓಪನ್ ಮಾಡಿ ನೋಡಿದ್ರೆ ಪರಾಟದೊಳಗಿಂದ ಬಿರಿಯಾನಿಯ ಘಮಘಮ ಅನ್ನೋ ಆರೋಮ ಬರುತ್ತಲ್ಲ, ಯಾವಾಗಪ್ಪ ಬಿರಿಯಾನಿ ತಿಂದಿನೋ ಅಂತ ಅನ್ನಿಸ್ಬೇಕು, ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಈ ರೋಟಿನ ನೀವು ನಾನ್ ರೀತಿ ಯಾವ್ದಾದ್ರು ಕರಿ ಜೊತೆ ಬೇಕಾದ್ರೂ ತಿನ್ಬಹುದು. ಅದೇ ಈ ಬಿರಿಯಾನಿ ಸ್ಪೆಷಾಲಿಟಿ. ಬಿರಿಯಾನಿನ ತುಂಬಾ ಇಷ್ಟಪಟ್ಟು ತಿನ್ನೋರ್ಗೆ ಈ ಬಿರಿಯಾನಿ ಒಂದು ಹೊಸ ಟ್ರೈ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವಿಭಿನ್ನ ರೀತಿಯ ಹೊಸ ತರದ ಬಿರಿಯಾನಿ ನಿಮಗೂ ಸಹ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.